ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಒನ್. ಸೊ ಬೆಳಗ್ಗೆ ಬೇಗನೆ ಎದ್ದು ಹಂಗೋ ಹಿಂಗೋ ರೆಡಿ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ನಮ್ಮ ಅಜ್ಜಿ ಕೈಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿಸ್ಬಿಟ್ಟು ನಾವು ನಮ್ಮ ಜರ್ನಿನ ಸರಿಯಾಗಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ಬಿಡದಿಯಲ್ಲಿ ತಟ್ಟೆ ಇಡ್ಲಿ ತಿಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಎಲ್ಲರೂ ಸೇರಿಕೊಂಡು ತಟ್ಟೆ ಇಡ್ಲಿ ತಿಂದ್ಬಿಟ್ಟು ನಾವು ಬಂದಿದ್ದೆ ನಂಜನಗೂಡಿಗೆ. ಸೊ ನಂಜನಗೂಡಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಒಂದೆರಡು ವೀಡಿಯೋಸು ಫೋಟೋಸು ಮಾಡಿಕೊಂಡು ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ಬರ್ತಾ ಬರ್ತಾ ನಾವು ಬಂದಿದ್ದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅಲ್ಲಿ ಬಂದು ನೋಡಿದ್ರೆ 5-6 ಕಿಲೋಮೀಟ್ರ್ ಉದ್ದ ಲೈನ್ ಇತ್ತು. ಆದರೂ ಪರವಾಗಿಲ್ಲ, ದರ್ಶನ ಮಾಡಲೇಬೇಕು ಅಂತ ಸೂರ್ಯನ ತಾಪನ ತಡ್ಕೊಂಡು ನನ್ನ ಸ್ಥಿತಿ ಹೀಗಾಗೋಗ್ಬಿಟ್ಟಿತ್ತು. ಫೈನಲಿ ನಮ್ಮ ಸರ್ದಿ ಬಂದು ಟಿಕೆಟ್ ತೊಗೊಂಡು ನಾವು ನಮ್ಮ ಜರ್ನಿನ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಸ್ಸಲ್ಲಿ ಕೂತ್ಕೊಂಡು ಆ ವ್ಯೂ ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಲದು, ಅಷ್ಟು ಸುಂದರವಾಗಿತ್ತು. ಸೊ ಕೊನೆಗೂ ನಾವು ಬೆಟ್ಟಕ್ಕೆ ಬಂದು ಒಂದೆರಡು ಫೋಟೋ ವೀಡಿಯೋಸ್ ಕಂಪಲ್ಸರಿ ಮಾಡಲೇಬೇಕು ಅಂತ ಫೋಟೋಸ್ ವೀಡಿಯೋಸ್ ಮಾಡಿ ನಮ್ಮ ಜರ್ನಿನ ವಾಪಸ್ ಬೆಂಗಳೂರು ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ದಾರಿಯಲ್ಲಿ ವಾತಾವರಣನ ಎಂಜಾಯ್ ಮಾಡಿಕೊಂಡು ಮನೇಲಿ ತಂದಿರೋ ಊಟನ ಕಟ್ಕೊಂಡು ತಿಂದು ಸಂಜೆ ಆಗ್ತಿದ್ದಂಗೆ ಟೀ ಬೇಕೇ ಬೇಕು ಅಂತ ಟೀ ಕುಡ್ಕೊಂಡು ಕೊನೆಗೂ ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಸೊ ಬೆಂಗಳೂರಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದರು, ಕನಕಪುರಲ್ಲಿ ನೋಡಿಕೊಂಡು ಬಂದ್ವಿ. ಬಾಯ್.